ಹುಟ್ಟಿರೋದು ಒಂದು ಜೈಲಿನಲ್ಲಿ. ನಾನು ಈ ಭೂಮಿಗೆ ಬರುವ ಮೊದಲೇ ನನ್ನ ಸಾಯಿಸುವುದಕ್ಕೆ ಎಷ್ಟೋ ಜನ ಪ್ರಯತ್ನ ಪಟ್ಟರು. ನಾನು ಹುಟ್ಟಿದ ತಕ್ಷಣ ನಮ್ಮ ಅಮ್ಮಗೆ ದೂರ ಆದೆ. ವಯಸ್ಸು ಜಾಸ್ತಿ ಆಗ್ತಾ ರಾಕ್ಷಸರು ನನ್ನ ಸಾಯಿಸೋದಕ್ಕೆ ಎಷ್ಟೋ ಪ್ರಯತ್ನ ಪಟ್ಟರು. ಸ್ವಲ್ಪ ದೊಡ್ಡವನಾದ ಮೇಲೆ ನಮ್ಮ ಗ್ರಾಮದಿಂದ ಬೇರೆ ಕಡೆಗೆ ಹೋಗಬೇಕಾಯಿತು. ಜನರು ನನ್ನ ಭಯಗ್ರಸ್ತ ಅಂದರು. ನಾನು ಪ್ರಾಣದಂತೆ ಪ್ರೀತಿಸಿದ ಹುಡುಗಿ ದೂರ ಆದಳು. ಧರ್ಮಕ್ಕೋಸ್ಕರ ಯುದ್ಧ ಮಾಡಿದೆ, ಧರ್ಮನ ಗೆಲ್ಲಿಸಿದೆ. ಆದರೆ ಎಷ್ಟೋ ಜನರ ಸಾವಿಗೆ ಕಾರಣ ನಾನೆಂದು ತಿಳಿದುಕೊಂಡು ಶಾಪ ಕೊಟ್ಟರು. ಶಾಪದಿಂದಾಗಿ ನನ್ನ ವಂಶ ನಿರ್ನಾಮವಾಯಿತು. ಹೋದ ಜನ್ಮದ ಪಾಪ ಫಲದಿಂದ ಬರೀ ಕಾಲಿನ ಹೆಬ್ಬೆರಳಿಗೆ ಬಿಲ್ಲು ತಗಲಿ ಯಾವುದೋ ಕಾಡಿನಲ್ಲಿ ಒಬ್ಬಂಟಿಯಂತೆ ಸತ್ತೆ. ಇಷ್ಟು ಆದರೂ ನಾನು ಯಾರಿಗೂ ದೂರು ಕೊಟ್ಟಿಲ್ಲ, ಯಾವಾಗಲೂ ಯಾರಿಗೂ ಕೆಟ್ಟದ್ದನ್ನು ಬಯಸಲಿಲ್ಲ. ಮತ್ತು ನೀನು ಯಾಕೆ ಬರೋ ಚಿಕ್ಕ ಕಷ್ಟನೂ ಭಾರ ಅನ್ಕೋತೀಯ? ನಿನಗೆ ನಿನ್ನ ಮೇಲೆ ನಂಬಿಕೆ ಇಲ್ವಾ ಅಥವಾ ನನ್ನ ಮೇಲೆ ನಂಬಿಕೆ ಇಲ್ವಾ? ನೀನು ಇರೋ ಪರಿಸ್ಥಿತಿ ನೀನು ಏನು ಅನ್ನೋದು ಹೇಳಲ್ಲ. ನೀನು ನಡೆದಿರೋ ಮಾರ್ಗದಿಂದ ನಿನ್ನ ವಿಧಿ ಬದಲಾಗಲ್ಲ. ನೀನು ತಗೊಳ್ಳೋ ನಿರ್ಣಯಗಳಿಂದ ಬದಲಾಗುತ್ತದೆ. ನಿನಗೆ ಕೆಟ್ಟದ್ದು ಆಗಿದ್ದ ತಕ್ಷಣ ಅಥವಾ ನಿನಗೆ ಯಾರಾದರೂ ಕೆಟ್ಟದ್ದು ಮಾಡಿದ್ದ ತಕ್ಷಣ ದುಃಖ ಪಡಬೇಕಾಗಿಲ್ಲ. ಕರ್ಮಕ್ಕೆ ಅನುಗುಣವಾಗಿ ನಡಿಬೇಕಾಗಿರೋದು ತಾನಾಗೇ ನಡೆಯುತ್ತದೆ.